ದೆಹಲಿ ಕಾರು ಸ್ಫೋಟದ ಮತ್ತೊಂದು ದೃಶ್ಯ ಲಭ್ಯ ಆಗಿದೆ. ಈಗ i20 ಕಾರು ಸ್ಫೋಟದ ಸಿಸಿಟಿವಿ ದೃಶ್ಯ TV5ಗೆ ಲಭ್ಯ ಆಗಿದೆ. ಕೆಂಪುಕೋಟೆ ಬಳಿ ನಿನ್ನೆ ಸಂಜೆ 6:52ಕ್ಕೆ ಸ್ಫೋಟ ಆಗುತ್ತೆ. ಕೆಲವೊಂದಿಷ್ಟು ಭಯಾನಕವಾದಂತಹ ವಿಡಿಯೋಗಳು ಲಭ್ಯವಾಗ್ತಾ ಇದ್ದಾವೆ. ಆ ಘಟನೆಯ ಸ್ಫೋಟದ ತೀವ್ರತೆ ಹೇಗಿತ್ತು ಅನ್ನೋದಕ್ಕೆ ಸಾಕ್ಷಿ ಆಗ್ತಾ ಇದ್ದಾವೆ. 6:52ಕ್ಕೆ ಕರೆಕ್ಟಾಗಿ ಸ್ಫೋಟ ಆಯಿತು. ಜನನಿಬಿಡ ಪ್ರದೇಶ, ಅದರಲ್ಲೂ ಈ ಚಾಂದಿನಿ ಚೌಕ್ ಇದೆ, ಅಲ್ಲಿ ಲಾಲ್ ಕಿಲಾ ಅಂತ ಕರೀತಾರೆ, ಅಲ್ಲಿ ಸ್ಫೋಟದಿಂದ ಮುಗಿಲೆತ್ತರಕ್ಕೆ ಬೆಂಕಿ ಆವರಿಸುತ್ತೆ. ದೆಹಲಿಯ ಕಾರು ಸ್ಫೋಟದ ಮತ್ತೊಂದು ದೃಶ್ಯ ಲಭ್ಯ ಆಗಿದೆ. ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ, ಈ ದೃಶ್ಯ ನೋಡ್ತಾ ಇದ್ದೀವಿ ನಾವು. ನೋಡಿ, ಭಯಭೀತರಾಗಿ ಜನ ಯಾವ ರೀತಿ ಓಡಿ ಬರ್ತಾರೆ ಅಂತೇಳಿ, ಎದ್ನೋ ಬಿದ್ನೋ ಅಂತೇಳಿ. ಅಲ್ಲಿ ಬಹುಶಃ ನಿಮಗೆ ಮೂಲೆಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಕಾಣಿಸ್ಬೋದು. ಆಮೇಲೆ ಸೌಂಡ್ ಕೇಳಿಸುತ್ತೆ, ಭಾರಿ ಪ್ರಮಾಣದ ಶಬ್ದ ಬರುತ್ತೆ ಅಲ್ಲಿ ಸಂಜೆ 6:52ಕ್ಕಾಗಿರುವಂತಹ ಒಂದು ಸ್ಫೋಟ. ಇದು ಸಿಗ್ನಲ್ಲು, ಚಾಂದಿನಿ ಚೌಕ್ ಸಿಗ್ನಲ್ಲು, ಮೆಟ್ರೋ ಸ್ಟೇಷನ್ ಹತ್ರನೇ, ಕೆಂಪುಕೋಟೆ ಅಲ್ಲೇ ಸ್ವಲ್ಪ ದೂರದಲ್ಲೇ ಇರೋದು. ನೋಡಿ, ಸೌಂಡ್ ಕೇಳಿಸ್ಬೋದು ನಿಮಗೆ. ಕಿಟಕಿ ಗಾಜುಗಳು ಪುಡಿ ಪುಡಿ ಆಗಿದ್ದಾವೆ, ಮತ್ತೆ ಬಿಲ್ಡಿಂಗ್ಗಳು ಶೇಕ್ ಆಗಿದ್ದಾವೆ. ಅಲ್ಲಿ ಸುತ್ತಮುತ್ತಲಿರುವಂತಹ ಕಟ್ಟಡಗಳು ಅಲ್ಲಾಡಿದಾವೆ. ಭೂಮಿ ನಡುಗಿದ ಅನುಭವ ಆಗಿದೆ ಅವರಿಗೆ, ಭೂಕಂಪದ ಅನುಭವ ಸ್ಥಳೀಯರಿಗಾಗಿದೆ. ನೋಡಿ, ಎದ್ನೋ ಬಿದ್ನೋ ಅಂತ ಓಡ್ತಾ ಇದ್ದಾರೆ. ಆರಂಭದಲ್ಲಿ ಭೂಕಂಪ ಅಂತ ಅನ್ಕೊಂಡಿದ್ರು, ಆಮೇಲೆ ಬೆಂಕಿ ಸ್ಫೋಟ, ಬೆಂಕಿ ಮುಗಿಲೆತ್ತರಕ್ಕೆ ಹಾರಿದನ್ನು ನೋಡಿದ್ರು. ಅವಾಗಿದು ಬಾಂಬ್ ಸ್ಫೋಟ ಆಗಿದೆ ಅಂತ ಹೇಳಿ ಎದ್ನೋ ಬಿದ್ನೋ ಅಂತೇಳಿ. ನೋಡಿ, ಜನಾನಿಬಿಡ ಪ್ರದೇಶ ರೀ ಅದು. ಸಂಜೆ ಆದರೆ ಸಾಕು, ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಪ್ರವಾಸಿಗರಿಂದ ತುಂಬಿ ತುಳುಕುತ್ತದೆ. ಕೆಂಪುಕೋಟೆ ಅಲ್ಲೇ ಇದೆ, ಪಕ್ಕದಲ್ಲೇ. ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಅಲ್ಲಿ ವೀಕ್ಷಣೆಗೆ ಅಂತ ಬರ್ತಾರೆ. ಹಾಗಾಗಿನೇ ಈಗ ಒಂದೊಂದೇ ದೃಶ್ಯಗಳು ರಿಲೀಸ್ ಆಗ್ತಾ ಇದ್ದಾವೆ, ಆ ಭಯಾನಕತೆಯನ್ನು ಬಿಚ್ಚಿಡ್ತಾ ಇದ್ದಾವೆ. ಕಾರು ಸ್ಫೋಟ ಹೇಗಾಯಿತು ಅನ್ನೋದನ್ನು ಕೂಡ ನಾವು ನೋಡಬಹುದಾಗಿದೆ. ನೋಡಿ, ಅಲ್ಲಿ ಸಿಗ್ನಲ್ಲು, ಅಲ್ಲಿ ಸ್ವಲ್ಪ ದೂರದಲ್ಲಿ ಬೆಂಕಿಯ ಕೆನ್ನಾಲಿಗೆ ಕಾಣಿಸ್ತಾ ಇದೆ. ನೋಡಿ, ಸ್ವಲ್ಪ ಈಗ ಕ್ಲಿಯರಾಗಿ ಕಾಣಿಸ್ತಾ ಇದೆ. ನೋಡಿ, ಬೆಂಕಿ, ದೊಡ್ಡ ಪ್ರಮಾಣದ ಶಬ್ದ ಬಂತು ಮತ್ತು ಸ್ಫೋಟದ ತೀವ್ರತೆ, ಬೆಂಕಿಯ ಕೆನ್ನಾಲಿಗೆ, ದಟ್ಟವಾದಂಥ ಹೊಗೆ. ಆ ಶಬ್ದಕ್ಕೇನೆ ಅಲ್ಲಿದ್ದಂಥವ್ರು ಎಲ್ಲರೂ ನಡುಗಿ ಹೋಗಿಬಿಟ್ಟಿದ್ರು. ಸುಮಾರು 15ರಿಂದ 20 ವಾಹನಗಳಿಗೆ ಡ್ಯಾಮೇಜ್ ಆಗಿರೋದು. 3-4 ಕಾರು, 5-6 ಆಟೋ, 2 ವ್ಯಾನ್ಗಳು, ಮತ್ತು ನಡ್ಕೊಂಡು ಹೋಗ್ತಿದ್ರು ಫುಟ್ಪಾತ್ ಮೇಲೆ, ಅವ್ರಿಗೂ ಕೂಡ ಡ್ಯಾಮೇಜ್ ಆಗಿದೆ. ಕೆಲವೊಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹಾಗಾಗಿನೇ ಸದಾ ಗಿಜಿಗುಡ್ತಾ ಇತ್ತು ಚಾಂದಿನಿ ಚೌಕು. ಈ ಸ್ಫೋಟದಿಂದಾಗಿ ಅಲ್ಲಿದ್ದಂಥವ್ರು ಎಲ್ಲರೂ ಎದ್ನೋ ಬಿದ್ನೋ ಅಂತ ದಿಕ್ಕಾಪಾಲಾಗಿ ಓಡೋಕ್ಕೆ ಶುರು ಮಾಡಿದರು. ಜೊತೆಗೆ ಅಲ್ಲಿ ಅಂಗಡಿ ಮುಂಗಟ್ಟುಗಳಿಗೂ ಕೂಡ ಅನುಭವ ಆಗಿದೆ. ಕಿಟಕಿ ಗಾಜುಗಳು ಕೂಡ ಪುಡಿ ಪುಡಿ ಆಗಿದ್ದಾವೆ. ಈ ದೃಶ್ಯ ನೋಡ್ತಾ ಇದ್ದೀವಿ. ನೋಡಿ, ಹೆಂಗೆ ಜೀವ ಉಳಿಸ್ಕೊಳ್ಳೋಕೆ ಓಡ್ತಾ ಇದ್ದಾರೆ. ಹಾಗೆ ಪ್ರವಾಸಿಗರು ಕೂಡ ಇದ್ದಾರೆ ಅಲ್ಲಿ. ಮಕ್ಕಳು ಮರಿಯೆಲ್ಲ ಕಟ್ಕೊಂಡು ಬಂದಿದ್ದಾರೆ. ಕೆಲವೊಬ್ಬರು ಶಾಪಿಂಗ್ ಅಂತ ಬಂದಿದ್ರು. ಗಾಡಿಗಳನ್ನ ಪಾರ್ಕ್ ಮಾಡೋಕ್ಕೆ ಇನ್ನೇನು ಮುಂದಾಗ್ತಾ ಇದ್ರು. ಗಾಡಿ ಇಳಿದವರೆ ಓಡಿ ಬಂದುಬಿಡ್ತಾರೆ. ಆರಂಭದಲ್ಲಿ ಏನು ಅನ್ನೋದೇ ಗೊತ್ತಾಗಲಿಲ್ಲ. ಮತ್ತೆ ಒಬ್ಬ ಯೂಟ್ಯೂಬರ್ ಯಾರೋ ಇಂಟರ್ವ್ಯೂ ಮಾಡ್ತಾ ಇರ್ತಾನೆ. ನೋಡಿ, ಅಲ್ಲಿ ಆ ಕ್ಯಾಮ್ರಾದಲ್ಲಿ ಸರಿಯಾಗಿದೆ ಅದು. ನೋಡಿ, ಈ ಶಬ್ದ ಕೇಳಿಸ್ತಾ ಇದ್ದೀವಿ. ಇದು ಪಟಾಕಿ ಶಬ್ದ ಅಲ್ವೇ ಅಲ್ಲ, ಅದು ಯಾವುದೋ ಒಂದು ದೊಡ್ಡ ಬಾಂಬ್ ಬಿತ್ತಪ್ಪ ಅಂತ ಹೇಳಿ ಅವ್ರಿಗೆ ಅನುಭವ ಆಯಿತು. ಮತ್ತು ಗಿಡಗಳು ಅಲ್ಲಾಡಿದ್ವು, ಅಂಗಡಿ ಮುಂಗಟ್ಟುಗಳು ಕೂಡ ಕಂಪ್ಲೀಟ್ ಆಗಿ ಶೇಕ್ ಆಗಿದ್ವು. ಭೂಮಿನೇ ಬಿರುಗ್ಬಿಟ್ಟಂತ ಅನುಭವ ಆಯಿತು. ಹಾಗಾಗಿನೇ ಅಲ್ಲಿ ಹೋಗಿ ನೋಡಿದಾಗ ಹೆಣಗಳ ರಾಶಿ ಬಿದ್ದಿತ್ತು. ಗಾಡಿಗಳು ಹೊತ್ತು ಉರಿತಾ ಇದ್ವು. ಮಾಂಸದ ಮುದ್ದುಗಳು, ಕೈ ಒಂದು ಕಡೆ, ಕಾಲು ಒಂದು ಕಡೆ, ಬೆರಳು ಒಂದು ಕಡೆ, ಪೀಸ್ ಪೀಸ್ ಆಗಿತ್ತು. ದೇಹಗಳು ಛಿದ್ರ ಛಿದ್ರ ಆಗಿ ರಸ್ತೆ ಮೇಲೆ ರಕ್ತ ಹರಿತಾ ಇತ್ತು. ಅಲ್ಲಿ ಇದ್ದಂಥವರು ನಿಜಕ್ಕೂ ಈಗಲೂ ಕನಸಿನಲ್ಲಿ ಆ ಘಟನೆ ನೆನೆಸ್ಕೊಂಡು ಬೆಚ್ಚಿ ಬೀಳ್ತಾ ಇದ್ದಾರಂತೆ. ಹಾಗಾಗಿನೇ ಈಗ CCTV ಆಧಾರದ ಮೇಲೆ ಇನ್ನೂ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಪೊಲೀಸರು. ನೋಡಿ, ಈ ದೃಶ್ಯ ಬಹಳ ಭಯಾನಕವಾಗಿದೆ. ಅವರೆಲ್ಲರಿಗೂ ಭೂಮಿ ನಡುಗಿದ ಅನುಭವ ಆರಂಭದಲ್ಲಿ ಆಯಿತು.